ರೇರ್ ಡಿಸೀಸಸ್ ಅಂತ ತಗೊಂಡ್ರೆ ಹಿಮೋಫಿಲಿಯಾ, ಥಾಲಿಸೀಮಿಯಾ ಮತ್ತೆ ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ತುಂಬಾ ವಿಧ ಆದಂತದ ಕಾಯಿಲೆಗಳನ್ನೆಲ್ಲ ನೋಡಿದೀವಿ. ಅದಕ್ಕೆ ಏನಪ್ಪಾ ಅಂದ್ರೆ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಪಂಚ ಅಂದಾಗ 5 ವಿಧವಾದ ಚಿಕಿತ್ಸೆಗಳು. ಸೊ ಒಂದು ವಮನ, ವಿರೇಚನ, ಬಸ್ತಿ ಅಂತ ಹೇಳ್ತೀವಿ. ಸೊ ರಕ್ತ ಮೋಕ್ಷಣ ಮತ್ತೆ ನಸ್ಯ ಚಿಕಿತ್ಸೆ ಅಂತ. ಸೊ ಈ 5 ಚಿಕಿತ್ಸೆಗಳನ್ನ ಯಾವ ದೋಷ ವ್ಯತ್ಯಾಸ ಆಗಿದೆ, ಈಗ ಪಿತ್ತ ಜಾಸ್ತಿ ಆಗಿದ್ದಾಗ ನಾವ್ ಏನ್ ಮಾಡ್ತೀವಿ, ಸೊ ಅದನ್ನ ಅಲ್ಲಿ ವಿರೇಚನ ಚಿಕಿತ್ಸೆನ ಕೊಡ್ತಾ ಹೋಗ್ತೀವಿ. ಸೊ ಮತ್ತೆ ಕಫ ಜಾಸ್ತಿ ಆಗಿದ್ದಾಗ, ಸೊ ರೆಸ್ಪಿರೇಟರಿ ಡಿಸೀಸಸ್ ಇರುತ್ತೆ, ಆ ತರದ್ದೆಲ್ಲ ಇದ್ದಾಗ ನಾವು ವಮನ ಚಿಕಿತ್ಸೆಯನ್ನ ಮಾಡಿಸ್ತೀವಿ. ಸೊ ವಾತ ಜಾಸ್ತಿ ಆಗಿದ್ದಾಗ ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಡಿಸೀಸಸ್ ಎಲ್ಲ ಆಗಿರುತ್ತೆ, ಅಲ್ಲಿ ಬಸ್ತಿ ಚಿಕಿತ್ಸೆಯನ್ನ ಕೊಡ್ತಾ ಹೋಗ್ತೀವಿ. ಮತ್ತೆ ಮೈಗ್ರೇನ್ ಹೆಡ್ಏಕ್ಸ್ ಇರ್ಬೋದು ಅಥವಾ ಎನಿ ಡಿಸೀಸಸ್ ರಿಲೇಟೆಡ್ ಅಬೌವ್ ದಿ ಕ್ಲಾವಿಕಲ್ ಅಂತ ಹೇಳ್ತೀವಿ. ಸೊ ತಲೆಗೆ ಪ್ರಮಾಣವಾಗಿರುವಂತ ತಲೆಯಲ್ಲಿ ಅಥವಾ ಕಣ್ಣಿಗೆ ಇರ್ಬೋದು, ಮೂಗಿಗೆ, ಸೊ ಇಂದ್ರಿಯಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗಿದ್ದಾಗ ನಾವು ಈ ನಸ್ಯ ಚಿಕಿತ್ಸೆನ ಕೊಡ್ತಾ ಹೋಗ್ತೀವಿ. ಈಗ ರೇರ್ ಡಿಸೀಸಸ್ ಅಲ್ಲಿ ಇವಾಗ ನಾನು ಥಾಲಿಸೀಮಿಯಾ ಅಂತ ಹೇಳಿದೆ, ಹಿಮೋಫಿಲಿಯಾ ಅಂತ ಹೇಳಿದೆ. ಸೊ ಅಲ್ಲಿ ರಕ್ತನ ನಾವು ಒಂದು ದೋಷ ಅಂತಾನೆ ಕನ್ಸಿಡರ್ ಮಾಡಿ, ಸೊ ರಕ್ತದಲ್ಲಿ ದೃಷ್ಟಿ ಆಗಿದೆ ಅಂತ ಹೇಳ್ಬಿಟ್ರೆ ನಾವು ಅಲ್ಲಿ ರಕ್ತ ಮೋಕ್ಷಣ ಚಿಕಿತ್ಸೆನ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಅವಾಗ ಸ್ಥಾನಿಕವಾಗಿ ದೋಷನ ಶಮನ ಮಾಡ್ತಾ ಹೋಗ್ತೀವಿ. ನಂತರ ಆಮೇಲೆ ಅದಕ್ಕೆ ಬೇಕಾಗಿರುವಂತ ಪ್ರತ್ಯಾನಿಕ ಚಿಕಿತ್ಸೆನ ಹೇಳ್ತಾರೆ, ಅಂದ್ರೆ ರಸಾಯನ ಥೆರಪಿ ಅಂತ ಹೇಳ್ತೀವಿ. ಸೊ ರಸಾಯನ ಅಂತ ಹೇಳಿದಾಗ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪಾ ಅಂತಂದ್ರೆ ರಸಾಯನ ಅಂತಂದಾಗ ಲಾಭೋಪಾಯೋಹಿ ಶಸ್ತಾನಂ ರಸಾದೀನಾಂ ರಸಾಯನಂ ಅಂತ ಹೇಳ್ತಾರೆ ಋಷಿಗಳು. ಲಾಭೋಪಾಯೋಹಿ ಅಂದ್ರೆ ನಮ್ಮ ಸಪ್ತ ಧಾತುಗಳಿರುತ್ತೆ, ನಮ್ಮ ದೇಹದಲ್ಲಿ ಸಪ್ತ ಧಾತುಗಳು ಅಥವಾ ಸಪ್ತ ಟಿಶ್ಯೂಸ್ ಅಂತ ಹೇಳ್ತೀವಿ. ಸೊ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಅಂತ ಸೊ 7 ರೀತಿಯಾದಂತ ಧಾತುಗಳಿರುತ್ತೆ. ಸೊ ಎಲ್ಲಾ ಧಾತುಗಳಿಗೆ ಯಾವ ಔಷಧಿ ಒಂದೇ ಸತಿ ನಮ್ಗೆ ನರಿಶ್ಮೆಂಟ್ ಕೊಡುತ್ತೋ ಸೊ ಅದನ್ನ ನಾವು ರಸಾಯನ ಥೆರಪಿ ಅಂತ ಹೇಳ್ತೀವಿ, ಅಥವಾ ರಸಾಯನ ಔಷಧಿ ಅಂತ ಹೇಳ್ತೀವಿ. ಸೊ ಆ ರೀತಿಯಾದಂತ ಔಷಧಿಗಳನ್ನ ಈ ರೀತಿ ಪಂಚಕರ್ಮ ಚಿಕಿತ್ಸೆ ನಂತರ ಕೊಡಕ್ಕೆ ಪ್ರಾರಂಭ ಮಾಡಿದಾಗ ಸೊ ಅವರಿಗೆ ಓವರ್ ಆಲ್ ಎಲ್ಲಾ ಧಾತುಗಳು ನರಿಶ್ ಆಗ್ತಾ ಹೋಗುತ್ತೆ. ಸೊ ಆಗ ಅವ್ರಿಗೆ ಈ ರೀತಿ ಯಾವುದೇ ಕಾಯಿಲೆಗಳಿರ್ಬೋದು, ರೇರ್ ಡಿಸೀಸಸ್ ಅದರಲ್ಲಿ ಗುಣ ಆಗುವಂತದ್ದು ತುಂಬಾ ಬೇಗ ಗುಣ ಆಗ್ತಾ ಹೋಗುತ್ತೆ.